ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಈಗ ನೀವು ನೋಡ್ತಿರುವಂತದ್ದು ಎಬೆನ್ಸನ್ ಟಿವಿ. You are watching Ebenson TV. I am Dr. Ebenson James. ಈಗ ನೀವು ನೋಡ್ತಿರುವಂತದ್ದು ಎಬೆನ್ಸನ್ ಟಿವಿ. ಈಗ ಮಾತಾಡಲಿಕ್ಕಿರುವಂತವರು ಡಾಕ್ಟರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. For today's meditation, let us turn to 1 John chapter 2 verse 17. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ತಿರುಗಿಸೋಣ. The world is fading away, and these evil forbidden things will go with it. But whoever keeps doing the will of God will live forever. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಲ್ಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. World here means Satan devised a system opposing God. ಇಲ್ಲಿ ಲೋಕ ಎಂಬುದಾಗಿ ಹೇಳಿದ್ರೆ ಸೈತಾನನು ಲೋಕದ ಒಂದು ಪರಿಸ್ಥಿತಿಯನ್ನು ಬದಲಾಯಿಸುವವನಾಗಿದ್ದಾನೆ. John mentions man's 3 great weaknesses. ಇಲ್ಲಿ ಯೋಹಾನನು 3 ಮನುಷ್ಯನ ಬಲಹೀನತೆಗಳನ್ನು ಸೂಚಿಸುವವನಾಗಿದ್ದಾನೆ. The lust of the flesh, the lust of the eyes, and the pride of life. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕುಬಾಳಿನ ಡಂಬ, ಈ 3 ಆಗಿರ್ತವೆ. The first has to do with pleasures by which bodily pleasures are satisfied. ಮೊದಲನೇದಾಗಿ ಕಣ್ಣಿನ ಆಸೆ, ಇದು ಶರೀರದ ಆಶೆಯನ್ನು ಪೂರೈಸುವಂತದ್ದಾಗಿದೆ. Flesh is that which fights against the things of God in your life. ಶರೀರವು ದೇವರ ಕಾರ್ಯಗಳನ್ನು ವಿರೋಧಿಸಿ ಮನುಷ್ಯನ ಆಶೆಗಳನ್ನು ಪೂರೈಸುವಂತದ್ದಾಗಿದೆ. Flesh is human nature corrupted by sin. ಈ ಒಂದು ಶರೀರವು ಪಾಪ ಸ್ವಭಾವದಿಂದ ಅದು ಕೆಟ್ಟು ಹೋದಂತದ್ದಾಗಿದೆ. King David saw Bathsheba, lusted after her and committed adultery. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ರಾಜನಾದಂಥ ದಾವೀದನು ಬೆತ್ಷೆಬಳ ಒಂದು ಸೌಂದರ್ಯವನ್ನು ನೋಡಿ ಆತನು ಮರಳಾಗುತ್ತಾನೆ. The flesh is ready to betray you into the hands of the devil and world. ಶರೀರವು ದೇವರ ಒಂದು ಇಚ್ಛವನ್ನ ಅದು ತಪ್ಪಿಸಿ ಅದು ಲೋಕದ ಕಡೆಗೆ ಎಳೆಯುವಂತದ್ದಾಗಿದೆ. The second has to do with covetousness which springs from the eye. ಎರಡನೇದಾಗಿ ನಾವು ನೋಡ್ತೇವೆ ದುರಾಶೆ, ಅದು ಕಣ್ಣಿನಿಂದ ಬರುವಂತದ್ದಾಗಿದೆ. It has to do with the desire for riches and great possessions. ಇದು ಐಶ್ವರ್ಯ ಮತ್ತು ಹೆಚ್ಚಿನ ಆಸ್ತಿಯನ್ನು ಗಳಿಸುವುದರ ಬಗ್ಗೆ ಇದು ಮಾಡುವಂತ ಕಾರ್ಯ ಆಗಿದೆ. The third has to do with worldly ambition that craves for honor and applause. ಮೂರನೇದಾಗಿ ನಾವು ನೋಡ್ತೇವೆ ಬದುಕುಬಾಳಿನ ಡಂಬ, ಇದು ಹೊಗಳಿಕೆಯನ್ನ, ಜನರ ಮೆಚ್ಚುಗೆಯನ್ನ ಇದು ಕಾಯುವಂತದ್ದಾಗಿದೆ. Bible says the things of the world quickly fade. ಸತ್ಯವೇದ ಹೇಳ್ತದೆ ಲೋಕದ ಸ್ಥಿತಿಗಳೆಲ್ಲವೂ ಅದು ಗತಿಸಿ ಹೋಗ್ತದೆ. But the love of God never fails. ಆದರೆ ದೇವರ ಪ್ರೀತಿಯು ಎಂದಿಗೂ ಅಳಿದು ಹೋಗುವುದಿಲ್ಲ. Worldly desires lure people away from eternal life with God. ಲೋಕದ ಆಶೆಗಳು ದೇವರು ಕೊಡುವಂತ ಆ ಒಂದು ನಿತ್ಯತ್ವದ ಆಶೀರ್ವಾದಗಳನ್ನ ಕಳೆದುಕೊಳ್ಳುವಂತದ್ದಾಗಿದೆ. People have insatiable appetite for food, sex, and material things. ಮನುಷ್ಯರಲ್ಲಿ ಒಂದು ಆಶೆ ಇದೆ, ಅದು ಊಟದ ಬಗ್ಗೆ, ಲೈಂಗಿಕತೆಯ ಬಗ್ಗೆ ಮತ್ತು ಲೋಕದ ಆಶೆಗಳ ಬಗ್ಗೆ ಮನಸ್ಸಿಡುತ್ತಾನೆ. Believers are to love God and flee from lust. ವಿಶ್ವಾಸಿಗಳು ದೇವರನ್ನ ಪ್ರೀತಿಸಿ ಈ ಒಂದು ಭೋಗಗಳಿಂದ ಅವನು ದೂರವಿರಬೇಕು. Do the will of God habitually and not occasionally. ದೇವರ ಚಿತ್ತವನ್ನ ಆಗಾಗ ಮಾತ್ರವಲ್ಲದೆ ನಿರಂತರವಾಗಿ ಮಾಡುವಂತವನಾಗಿರಬೇಕು. Unless victory or the world begins in the heart, man will fall away. ಈ ಒಂದು ಜಯವು ಮನುಷ್ಯನ ಹೃದಯದೊಳಗಿಂದ ಬಂದು ಅದು ಜಯವನ್ನು ಕೊಡುವಂತದ್ದಾಗಿದೆ. Without constant watching and prayer, we cannot escape the evil world controlled by Satan. ಈ ಒಂದು ಲೋಕವು ಸೈತಾನನಿಂದ ಅಧಿಕಾರ ಹೊಂದಿರುವುದರಿಂದ ನಾವು ಪ್ರಾರ್ಥನೆ ಮತ್ತು ಎಚ್ಚರಿಕೆಯಿಂದ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. A roaring lion
Satan is waiting to swallow if you are not vigilant. ನಾವು ಎಚ್ಚರ ಇಲ್ಲದಿದ್ದರೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ನಮ್ಮನ್ನು ನುಂಗಬೇಕೆಂದು ಕಾದಿರುತ್ತಾನೆ. Lack of prayer and meditation of the word of God make you an easy prey to the roaring lion. ನಾವು ಪ್ರಾರ್ಥನೆ ಜೀವಿತ ಮತ್ತು ವಾಕ್ಯದ ಧ್ಯಾನದ ಜೀವಿತ ಇಲ್ಲದಿದ್ದರೆ ನಾವು ಸೈತಾನನ ಒಂದು ಬಲೆಗೆ ಬೀಳುವಂತವರಾಗಿದ್ದೇವೆ. Make no provision for the flesh and make it convenient for it to fulfill its lusts. ನಾವು ಶರೀರಕ್ಕೆ ಅವಕಾಶ ಕೊಡದೆ ಶರೀರದ ಆಶೆಗಳಿಂದ ನಾವು ದೂರ ಇರಬೇಕೆಂಬುದಾಗಿ ವಾಕ್ಯ ಹೇಳುತ್ತದೆ. Live by Christ and magnify Christ. ನಾವು ಕ್ರಿಸ್ತನೊಂದಿಗೆ ಕ್ರಿಸ್ತನ ಘನಕ್ಕಾಗಿ ನಾವು ಜೀವಿಸುವಂತವರಾಗಿರಬೇಕು. Lives controlled by the Holy Spirit can easily take victory over the lusts of the flesh, lust of the eye and pride. ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ನಡೆಸಲ್ಪಟ್ಟಂತ ವ್ಯಕ್ತಿಯು ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುಬಾಳಿನ ಡಂಬಗಳಿಂದ ಪಾರಾಗುತ್ತಾನೆ. As the son of Pharaoh's daughter, Moses had power, wealth and prestige. ಫರೋಹನನ ಪುತ್ರನಾಗಿ ಮೋಶೆಗೆ ಆತನಿಗೆ ಗೌರವ ಇರ್ತದೆ, ಆಸ್ತಿ ಇರ್ತದೆ ಹಾಗೂ ಅಧಿಕಾರ ಇರ್ತದೆ. He rejected all these for the call of God. ಇದೆಲ್ಲವನ್ನು ಕೂಡ ದೇವರ ಕರೆಗೋಸ್ಕರ ಆತನು ತಿರಸ್ಕರಿಸುತ್ತಾನೆ. He knew he had a better kingdom and reward. ಆತನು ಗೊತ್ತಿತ್ತು ಇನ್ನು ಉತ್ತಮವಾದಂಥ ಬಹುಮಾನ ಮತ್ತು ಉತ್ತಮವಾದಂಥ ರಾಜ್ಯ ಆತನ ಮುಂದಿದೆ ಎಂಬುದಾಗಿ ತಿಳಿದವನಾಗಿದ್ದನು. He identified himself with the slaves, Israelites, because they were God's people. ಗುಲಾಮರಾಗಿದ್ದಂಥ ಇಸ್ರಾಯೇಲರೊಟ್ಟಿಗೆ ತನ್ನನ್ನು ಗುರುತಿಸಿಕೊಂಡನು, ಏಕೆಂದರೆ ಅವರು ದೇವ ಜನರಾಗಿದ್ದರು. He takes the reproach of his people, choosing rather to endure the ill treatment with the people of God. ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಉತ್ತಮ ಎಂಬುದಾಗಿ ಆತನು ಆರಿಸಿಕೊಳ್ಳುತ್ತಾನೆ. Jesus also forfeited all the privileges in heaven and came down to this world to save human beings. ಯೇಸು ಕ್ರಿಸ್ತನು ತಾನೇ ಪರಲೋಕ ರಾಜ್ಯದ ಒಂದು ಸಂತೋಷವನ್ನ ಗುರುತಿನಲ್ಲಿ ಇಟ್ಕೊಂಡು ಈ ಲೋಕಕ್ಕೆ ಆತನು ಮಾನವನಾಗಿ ಜನಿಸಿ ಬರುತ್ತಾನೆ. People who lead a victorious life will not chase after the things of the world. ಈ ಜಯಭರಿತ ಕ್ರಿಸ್ತಿಯ ಜೀವಿತವನ್ನು ಜಯಿಸುವಂತವರು ಲೌಕಿಕ ಕಾರ್ಯಗಳಲ್ಲಿ ಅವರು ಮಗ್ನರಾಗಿರುವುದಿಲ್ಲ. God is going to reward his people with things far greater than what Egypt or the world could offer. ಐಗುಪ್ತವು ಹಾಗೂ ಲೋಕವು ಕೊಡುವುದಕ್ಕಿಂತ ಹೆಚ್ಚಿನ ಒಂದು ಆಶೀರ್ವಾದಗಳನ್ನ ದೇವರು ತನ್ನ ಜನರಿಗೆ ಕೊಡುವಂತವನಾಗಿದ್ದಾನೆ. May the Lord bless you all with these words. Amen. ಈ ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸಮಯಕ್ಕಾಗಿ ಸ್ತೋತ್ರಪ್ಪ. ನಾವು ನಿನ್ನನ್ನು ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ನಿನ್ನನ್ನು ಪ್ರೀತಿಸ್ತೇವೆ. ನಿನ್ನನ್ನ ಮಹೋಪಕಾರಗಳಿಗೆ ನಾವು ಕೃತಜ್ಞತಾ ಸ್ತುತಿ ಹೇಳುತ್ತೇವೆ. ನೀನು ನಂಬಿಗಸ್ತನಾಗಿ ನಮ್ಮ ಜೊತೆ ಇದ್ದು ನಮ್ಮನ್ನು ಇದುವರೆಗೂ ನಡೆಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಮುಂದೆ ಕೂಡ ನೀನು ನಮ್ಮನ್ನು ನಡೆಸುವವನಾಗಿರುತ್ತೆ, ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಲೋಕದ ಆಶೆ ಹಾಗೂ ಶರೀರದ ಆಶೆ, ಬದುಕುಬಾಳಿನ ಡಂಬದಿಂದ ಪಾರಾಗಿ ನಾವು ನಿನ್ನ ಚಿತ್ತವನ್ನು ನೆರವೇರಿಸುವಂತವರಾಗಿ ನಾವು ಜೀವಿಸುವಂತೆ ಸಹಾಯ ಕೊಡು. ಮೋಶೆಯ ಒಂದು ಮಾದರಿಯಂತೆ, ಯೇಸು ಕ್ರಿಸ್ತನ ಮಾದರಿಯಂತೆ, ನಿನ್ನ ಭಕ್ತರ ಮಾದರಿಯಂತೆ ನಮ್ಮ ಜೀವಿತಗಳು ಸ್ವಾಮಿ ನಿನಗೆ ಮೆಚ್ಚುಗೆಯಾಗಿ ನಿನ್ನ ಚಿತ್ತವನ್ನು ನೆರವೇರಿಸುವಂತವರಾಗಿ ನಾವು ಲೋಕದವರಾಗಿರದೆ ಪರಲೋಕದ ರಾಜ್ಯದವರಾಗಿ ಜೀವಿಸುವಂತೆ ಸಹಾಯಿಸಬೇಕಾ ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಸಹಾಯಕನಾಗಿದ್ದು ಜಯಭರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲು ನೀನು ಸಹಾಯಿಸಬೇಕಾಗಿ ಈ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. Love of the Father, grace of Jesus Christ, and the presence of the Holy Spirit be with you all forever. Amen. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್.